Hi friends, welcome back to my channel. So we are on the lesson The Boy Who Sold Wisdom of class 8 chapter number 2. So this is the part 2 section. As you know, it is English to Kannada translation and explanation. It will be bilingual. Don't worry about it. Let us go to the 7th paragraph. A few days passed. The king of that land had 2 queens who hated each other. So did their maids. They quarreled as bitterly as their mistress. 7th ಪ್ಯಾರಾದಲ್ಲಿ ಏನಾಗುತ್ತೆ, ಸ್ವಲ್ಪ ದಿನ ಕಳೆಯುತ್ತೆ. ಆ ರಾಜನಿಗೆ, ಅಲ್ಲಿರುವಂತಹ ರಾಜನಿಗೆ 2 ರಾಜಕುಮಾರಿಯರು ಇರ್ತಾರೆ. ಓಕೆನಾ? ಆ 2 ರಾಜಕುಮಾರಿಯರು ತುಂಬ ಜಗಳವಾಡ್ತಿರ್ತಾರೆ. ಅದೇ ರೀತಿ ಅವರ ಕೆಲಸಗಾರರು ಕೂಡ ಜಗಳವನ್ನು ಆಡ್ತಿರ್ತಾರೆ. ಒಬ್ರಿಗೊಬ್ರು ಆಗಿ ಬರ್ತಿರ್ಲಿಲ್ಲ. ಓಕೆನಾ? ಆ ನಾಗೇಂದ್ರ ಮತ್ತು ಬಾಬು ಇವರಿಬ್ಬರು ಇರುವಂಥ ಸ್ಥಳದ ರಾಜನಿಗೆ 2 ರಾಜಕುಮಾರಿಯರು ಇರ್ತಾರೆ. ಅರ್ಥ ಆಯ್ತಾ ಸ್ನೇಹಿತರೆ? ಒಂದು ದಿನ, one day each queen sent her maid to the market. The maids went to the same shop and both wanted to buy the same. There was only one pumpkin, so they began to quarrel. Their abuses and gestures were so crazy that the grocer fled the place. ಇಲ್ಲೇನಾಯಿತು, ಒಂದು ದಿನ ಇಬ್ಬರು ರಾಜಕುಮಾರಿಯ 2 ಕೆಲಸಗಾರರು ಏನು ಮಾಡ್ತಾರೆ, ಮಾರ್ಕೆಟ್ಗೆ ಹೋಗ್ತಾರೆ. ಬಜಾರ್ಗೆ ಹೋದಾಗ ಕುಂಬಳಕಾಯಿಯನ್ನು ತಗೊಳ್ಳಿಕ್ಕೆ ಅಂತ ಹೋಗ್ತಾರೆ. ಆ ಅಂಗಡಿಯಲ್ಲಿ ಅದು ಒಂದೇ ಕುಂಬಳಕಾಯಿ ಇರುತ್ತೆ. ಆಗ ಅವರಿಬ್ಬರ ಜಗಳವನ್ನು ನೋಡಿ ಆ ಸ್ಥಳದಲ್ಲಿರೋ ಆ ಅಂಗಡಿ ಮಾಲೀಕನು ಅವನ ಅಂಗಡಿಯನ್ನು ಬಿಟ್ಟು ಓಡೋಗ್ಬಿಡ್ತಾನೆ. ಅವರ ಜಗಳ ಅಷ್ಟು ಕ್ರೂರವಾಗಿರುತ್ತೆ. ಓಕೆನಾ? ಅವರಿಬ್ಬರು ಏನಕ್ಕಾಗಿ ಜಗಳ ಆಡ್ತಾ ಇರ್ತಾರೆ? ಕುಂಬಳಕಾಯಿಗಾಗಿ ಜಗಳ ಆಡ್ತಿರ್ತಾರೆ. ಅಲ್ಲಿ ಆ ಅಂಗಡಿಯಲ್ಲಿ ಇರೋದು ಮಾತ್ರ ಒಂದು ಕುಂಬಳಕಾಯಿ. ಅವರಿಬ್ಬರಿಗೂ ಬೇಕಿದ್ದದ್ದು ಅದು ಒಂದೇ ಕುಂಬಳಕಾಯಿ ಸ್ನೇಹಿತರೆ. ಈ ಸಮಯದಲ್ಲಿ ಬಾಬು, who happened to be nearby, remembered his father's contract with Nagendra and went there to watch the quarrel. The maids fought, tore each other's hairs and came to blows. One of the maid noticed the merchant's son and said, "You be my witness." She struck him. The other maid cried, "You have seen with your own eyes who struck whom. You are my witness. She has hit me so many times." Then they remembered other errands and went their ways. ಇಲ್ಲೇನಾಯಿತು, ಬಾಬು ಅಲ್ಲಿಂದ ಹೋಗ್ತಾ ಇರ್ತಾನೆ. ಆವಾಗ ಅವನಿಗೆ ತಾನು ಸೈನ್ ಮಾಡಿರೋ ಕಾಂಟ್ರಾಕ್ಟ್ ನೆನಪಾಗುತ್ತೆ. ನಾಗೇಂದ್ರನ ಹತ್ರ ತಾನು ಸೈನ್ ಮಾಡಿರೋ ಕಾಂಟ್ರಾಕ್ಟ್ ನೆನಪಾಗುತ್ತೆ. ಅಲ್ಲಿ ಏನು ಬರೆದಿರುತ್ತೆ, ಯಾವುದೇ ಜಗಳವಾಗಲಿ ಅವನು ನಿಂತ್ಕೊಂಡು ನೋಡಬೇಕು ಅನ್ನೋದೇ ಕಾಂಟ್ರಾಕ್ಟ್ ಆಗಿರುತ್ತೆ. ಅದನ್ನು ನೆನಪಿಸ್ಕೊಂಡು ಅವರಿಬ್ಬರ ಜಗಳವನ್ನು ನೋಡೋದಕ್ಕೆ ನಿಲ್ತಾನೆ. ಆ ಕೆಲಸಗಾರರು ಹೇಗೆ ಜಗಳವಾಡ್ತಿರ್ತಾರೆ ಅಂದರೆ, ತಮ್ಮ ಕೂದಲವನ್ನು ಹರ್ಕೋತಿರ್ತಾರೆ, ಬೈತಿರ್ತಾರೆ, ಕೆಟ್ಟ ಕೆಟ್ಟ ಭಾಷೆಯನ್ನು ಬಳಸ್ತಿರ್ತಾರೆ, ಮತ್ತು ಒಬ್ರನ್ನೊಬ್ಬರು ಬಡಿತಿರ್ತಾರೆ. ಆ ಥರ ಅವರು ಜಗಳ ಆಡ್ತಿರ್ತಾರೆ. ಸಡನ್ನಾಗಿ ಒಬ್ಬಳು ಏನು ಮಾಡ್ತಾಳೆ, ಬಾಬುನ ಹತ್ರ ನೋಡ್ತಾಳೆ. ನೋಡಿ, ನೀನು ನನ್ನ ಸಾಕ್ಷಿ, ನೀನು ನೋಡಿದೆಯಲ್ಲ ಅವಳು ಏನೇನು ಮಾಡಿದಾಳೆ ಅಂತ, ಈ ಥರ ಅವನನ್ನು ಹೆದರಿಸ್ಬಿಡ್ತಾಳೆ. ಆಗ ಇನ್ನೊಬ್ಳು ಕೂಡ ಏನು ಮಾಡ್ತಾಳೆ, ನೀನೇ ನಿನ್ನ ಕಣ್ಣಾರೆ ನೋಡಿದೀಯ ಯಾರಿಗೆ ಏನು ಮಾಡಿದ್ದಾರೆ ಅಂತಂಥೇಳಿ ಅವರಿಬ್ಬರು ನೀನು ನನ್ನ ಸಾಕ್ಷಿ ಅಂತ ಹೇಳಿದಾಗ ತಮ್ಮ ಕೆಲಸಗಳನ್ನು ನೆನಪು ಮಾಡಿಕೊಂಡು ಹಿಂತಿರುಗ್ತಾರೆ. ಎರಾಂಡ್ಸ್ ಅಂತಂದರೆ ತಮ್ಮ ವೈಯಕ್ತಿಕ ಕೆಲಸಗಳು. ಓಕೆನಾ ಸ್ನೇಹಿತರೆ? ಎರಾಂಡ್ಸ್ ಅಂತಂದರೆ ತಮ್ಮ ವೈಯಕ್ತಿಕ ಕೆಲಸಗಳು. ಓಕೆ, ನಂತರ ಏನಾಗುತ್ತೆ ಅಂತ ನೋಡೋಣ.
8th paragraph. The two maids went to their queens and told them about the quarrel, adding all sorts of colorful details. The queen were now furious and sent complaint to the king. ಈಗೇನಾಯಿತು, ಆ ಕೆಲಸಗಾರರು ಇಬ್ಬರು ತನ್ನ ರಾಣಿಯರ ಹತ್ರ ಹೋಗಿ ಎರಡೂ ರಾಣಿಯರ ಹತ್ರ ತಮ್ಮಲ್ಲಾಗಿರೋ ಜಗಳವನ್ನು ಹೇಳ್ತಾರೆ. ಏನೇನಾಯಿತು, ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಖಾರವನ್ನು ಹಾಕಿ ಎಲ್ಲವನ್ನು ಸುತ್ತಿ ಬಳಸಿ ಅದನ್ನು ತಮ್ಮ ರಾಣಿಯರ ಮುಂದೆ ಇಡ್ತಾರೆ. ಆಗ ಆ ರಾಣಿಯರು ಇಬ್ಬರು ಏನು ಮಾಡ್ತಾರೆ, ರಾಜನಿಗೆ ಕಂಪ್ಲೇಂಟನ್ನು ಕಳಿಸ್ತಾರೆ. ಕಂಪ್ಲೇಂಟ್ ಅಂತಂದರೆ ಶಿಕಾಯತ್ ಮಾಡ್ತಾರೆ. ಓಕೆನಾ? ಹಾಗಾದರೆ ಮುಂದೇನಾಗುತ್ತೆ ಸ್ನೇಹಿತರೆ? Each of them sent a word to Babu that he was the witness of her side. If he didn't speak in support of her, she would have his head chopped off. Babu was in a panic. When his father heard of this, he too was in a panic. Finally, the son said, "Let's go and ask Nagendra. He has lot of wisdom to sell. Let's see what he has to say to get me out of this scrape." So father and son went to Nagendra, who said he would help, but the fee would be 500 rupees. Gupta paid him the money and Nagendra said, "When they call you to court, pretend to be insane. Behave as if you understand nothing of what they say." ಇಲ್ಲೇನಾಯ್ತು ಇವಾಗ? ಇಬ್ಬರು ರಾಣಿಯರು ಬಾಬುಗೆ ಒಂದು ಪತ್ರವನ್ನು ಕಳಿಸಿದರು. ಏನಂತ ಕಳಿಸಿದರು? ನೀನು ನನ್ನ ಪರವಾಗಿ ಮಾತಾಡಬೇಕು, ಇಲ್ಲದಿದ್ದರೆ ನಿನ್ನನ್ನು ಕೊಲ್ಲಾಗುವುದು ಎಂದು ಹೇಳ್ತಾರೆ. ಇದನ್ನು ಕೇಳಿದ ಇಬ್ಬರು ತಂದೆ ಮತ್ತು ಮಗ ಬಾಬು ಮತ್ತು ಗುಪ್ತಾ ತುಂಬಾ ಚಿಂತೆಗೊಳಗಾಗ್ತಾರೆ. ಆಗ ಬಾಬು ಏನು ಮಾಡ್ತಾನೆ, ನಾಗೇಂದ್ರನನ್ನು ನೆನಪಿಸ್ಕೊಳ್ತಾನೆ. ನೋಡೋಣ ಅವನೇನು ಇದಕ್ಕೆ ಉಪಾಯವನ್ನು ಹುಡುಕುತ್ತಾನೆ, ಅವನ ಹತ್ರ ತುಂಬ ಜ್ಞಾನವಿದೆ ಅಲ್ಲವೇ ಅಂತ ಹೇಳಿಬಿಟ್ಟು ಇಬ್ಬರು ತಂದೆ ಮತ್ತು ಮಗ ನಾಗೇಂದ್ರನ ಅಂಗಡಿಗೆ ಹೋಗುತ್ತಾರೆ. ಅಲ್ಲಿ ಹೋದಾಗ ನಾಗೇಂದ್ರ ಒಪ್ಪಿಕೊಳ್ಳುತ್ತಾನೆ. ಆದರೆ ಈ ಸಲ ಅವನ ಫೀಸ್ 500 ರೂಪಾಯಿ ಆಗಿರುತ್ತೆ. ಅವನು 500 ರೂಪಾಯಿಯನ್ನು ಕೊಟ್ಟಾಗ ಮಾತ್ರ ಅವನು ತನ್ನ ಸಲಹೆಯನ್ನು ನೀಡುತ್ತಾನೆ. ಆಗ ಬಾಬುವಿನ ತಂದೆ ಏನೂ ದಾರಿ ತೋಚದೆ ಅವನಿಗೆ 500 ರೂಪಾಯಿಯನ್ನು ಕೊಟ್ಟು ಅವನ ಸಲಹೆ ಕೇಳ್ತಾನೆ. ನಾಗೇಂದ್ರ ಏನು ಸಲಹೆಯನ್ನು ಕೊಡ್ತಾನೆ? ಯಾವಾಗ ರಾಜನು ನಿನಗೆ ಆಸ್ಥಾನದಲ್ಲಿ ಕರೆಯುವನೋ ಆಗ ನೀನು ಮೂರ್ಖನಂತೆ ವರ್ತಿಸು, ಅವರು ಹೇಳುವುದು ನಿನಗೇನು ಅರ್ಥವಾಗ್ತಿಲ್ಲವೆಂದೇ ವರ್ತಿಸು ಅಂತ ಹೇಳಿ ಉಪಾಯವನ್ನು ಕೊಡುವನು. Next day the king called the witness. He and his minister asked Babu various questions, but he wouldn't answer any of them. He merrily babbled and uttered nonsensical syllables till the king lost his patience and drove him out of the courtroom. Babu was delighted by the success of the ruse. He told everyone about Nagendra's great wisdom, which soon became a buzzword in the marketplace. ಮರುದಿನ ಏನಾಯಿತು? ರಾಜನ ಆಸ್ಥಾನದಲ್ಲಿ ಬಾಬುವನ್ನು ಕರೆಸಲಾಯಿತು. ಅಲ್ಲಿ ರಾಜ ಮತ್ತು ಅವರ ಮಂತ್ರಿಗಳು ಎಲ್ಲರೂ ಏನು ಪ್ರಶ್ನೆ ಕೇಳಿದರೂ ಬಾಬು ತನಗೇನು ಅರ್ಥವಾಗ್ತಿಲ್ಲ ಆ ಥರ ವರ್ತಿಸ್ತಾನೆ. ಅವರು ಹೇಳೋದು ಏನೂ ಅರ್ಥನೇ ಆಗ್ತಿಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸಿ ಅಲ್ಲಿಂದ ಹೊರಗೆ ಬರ್ತಾನೆ. ಯಾವಾಗವರೆಗೂ ಅವನು ಆ ಥರ ವರ್ತಿಸ್ತಾನೆ ಅಂತಂದರೆ ರಾಜನು ತನ್ನ ತಾಳ್ಮೆಯನ್ನು ಕಳ್ಕೊಳ್ಳೋವರೆಗೂ ಅದೇ ಥರ ಅವನು ವರ್ತಿಸ್ತಿರ್ತಾನೆ. ಆ ಖುಷಿಯಲ್ಲಿ ಅವನು ಹೊರಗೆ ಬಂದು ಇಡೀ ಊರಲ್ಲಿ ಎಲ್ಲ ನಾಗೇಂದ್ರನ ಜ್ಞಾನದ ಬಗ್ಗೆ ಹೊಗಳಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿ
ಅವನ ಜ್ಞಾನದ ಬಗ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಬೇಗನೆ ಎಲ್ಲ ಕಡೆ ಈ ಸುದ್ದಿ ಹಬ್ಬಿಬಿಡ್ತದೆ. ಬಿಕೇಮ್ ದ ಬಸ್ ವರ್ಡ್ ಇನ್ ದ ಮಾರ್ಕೆಟ್ ಪ್ಲೇಸ್ ಅಂತಂದರೆ ಹಬ್ಬೋದು, ಒಂದು ವಿಷಯ ಹಬ್ಬೋದು. ಓಕೆನಾ? ಈ ಥರ ಅವನು ಬಚಾವಾಗ್ತಾನೆ. ನೆಕ್ಸ್ಟ್, now Gupta was not pleased. He saw that his son would have to feign madness always, or else the king would find out he had been tricked. He would certainly chop off his son's head if he found out. So back they went to Nagendra for more wisdom. For another 500 rupees, Nagendra advised them, go back to the king when he is in a good mood and tell him the whole story. He will find it amusing and will forgive you. But make sure he is in mood of laughter. And so Babu followed the advice, found the king in a merry mood, and told him the story. The king laughed a lot and forgave him. ಇಲ್ಲೇನಾಯಿತು? 10ನೇ ಪ್ಯಾರಾದಲ್ಲಿ ಗುಪ್ತಾಗೆ ಇದ್ಯಾಕೋ ಸರಿ ಅನ್ನಿಸ್ಲಿಲ್ಲ. ನನ್ನ ಮಗ ಜೀವನ ಪರ್ಯಂತವಾಗಿ ಮೂರ್ಖನಾಗೇ ಇರಬೇಕು. ಒಂದು ವೇಳೆ ರಾಜನಿಗೆ ಮೋಸ ಆಗಿದೆ ಅಂತ ಗೊತ್ತಾದರೆ ಅವನು ನನ್ನ ಮಗನನ್ನು ಕೊಂದು ಬಿಡುತ್ತಾನೆ ಅಂತ ಹೇಳಿಬಿಟ್ಟು ಈ ಥರ ಯೋಚನೆ ಮಾಡಿ ಮತ್ತೆ ನಾಗೇಂದ್ರನ ಹತ್ರ ಹೋಗ್ತಾರೆ. ಮತ್ತೆ 500 ರೂಪಾಯಿಯನ್ನು ಕೊಟ್ಟು ಮತ್ತೆ ಒಂದು ಸಲಹೆಯನ್ನು ತಗೊಳ್ತಾರೆ. ಈ ಸಲ ನಾಗೇಂದ್ರ ಏನು ಸಲಹೆಯನ್ನು ಕೊಡ್ತಾನೆಂದರೆ, ಯಾವಾಗ ರಾಜನ ಮೂಡ್ ಚೆನ್ನಾಗಿರುತ್ತೋ, ಯಾವಾಗ ಅವನು ಖುಷಿಯಾಗಿರ್ತಾನೋ ಆ ಸಮಯದಲ್ಲಿ ಹೋಗಿ ಇದನ್ನೆಲ್ಲವನ್ನು ಅವನಿಗೆ ಹೇಳಿ ಅವನು ತುಂಬ ಖುಷಿಯಾಗ್ತಾನೆ. ಆದರೆ ನೆನಪಿರಲಿ, ರಾಜನು ತುಂಬ ಖುಷಿಯಾದ ಸಂದರ್ಭದಲ್ಲೇ ಇರಬೇಕು. ಅವನ ಕೆಟ್ಟ ಸಂದರ್ಭದಲ್ಲಿ ಅಥವಾ ಕೆಟ್ಟ ಮೂಡಿನಲ್ಲಿ ಹೋಗಿ ಹೇಳಿದಾಗ ಅದಕ್ಕೆ ನಾನು ಜವಾಬ್ದಾರನಲ್ಲ ಅಂತ ಹೇಳಿಬಿಟ್ಟು ಯೋಚನೆ ಮಾಡಿ ಹೇಳ್ತಾನೆ. ಅದನ್ನೇ ಇವರು ಪಾಲಿಸ್ತಾರೆ. ಹೋಗಿ ಹೇಳಿದಾಗ ರಾಜ ತುಂಬಾ ನಗುತ್ತಾನೆ ಮತ್ತು ಬಾಬು ಮಾಡಿರೋ ಆ ಒಂದು ಸಣ್ಣ ಕಾರ್ಯಕ್ಕೆ ಕ್ಷಮೆಯನ್ನು ಕೂಡ ನೀಡುವನು. 11th paragraph. Then the king, who was intrigued by what he had heard of Nagendra in the market, sent for him and asked if he had any more wisdom to sell. The boy said, of course, I have plenty to sell, especially to a king, but my fee would be 100,000 rupees. The king paid him the 100,000 and the boy gave him a piece of paper on which he had written, think deeply before you do anything. ಇಲ್ಲೇನಾಯಿತು? ಆ ಎಲ್ಲ ಕಾರ್ಯದ ನಂತರ ರಾಜನಿಗೆ ನಾಗೇಂದ್ರನ ಬಗ್ಗೆ ಗೊತ್ತಾಯಿತು. ಅವನು ತನ್ನ ಸೈನಿಕರನ್ನು ನಾಗೇಂದ್ರನನ್ನು ಕರೆತರಲಿಕ್ಕೆ ಕಳಿಸ್ತಾನೆ. ಆಗ ನಾಗೇಂದ್ರ ಬಂದು ರಾಜ ಕೇಳ್ತಾನೆ, ನಿನ್ನ ಹತ್ರ ಇನ್ನೇನಾದರೂ ಜ್ಞಾನ ಇದೆಯಾ ಮಾರಕ್ಕೆ ಅಂತ ಕೇಳಿದಾಗ, ನನ್ನ ಹತ್ರ ತುಂಬಾ ಇದೆ, ಆದರೆ ನನ್ನ ಫೀಸ್ ಎಷ್ಟಿರುತ್ತೆ? 1,00,000 ಇರುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಆಗ ರಾಜ ಏನು ಮಾಡ್ತಾನೆ, 1,00,000 ನಾಗೇಂದ್ರನಿಗೆ ಕೊಟ್ಟಾಗ ನಾಗೇಂದ್ರ ರಾಜನಿಗೆ ಕೊಡುವಂತಹ ಜ್ಞಾನವೇನೆಂದರೆ, ಥಿಂಕ್ ಡೀಪ್ಲಿ ಬಿಫೋರ್ ಯು ಡೂ ಎನಿಥಿಂಗ್. ನೀವೇನು ಮಾಡೋದಕ್ಕೂ ಮುಂಚೆ 10 ಸಲ ಅದನ್ನು ಯೋಚನೆ ಮಾಡಿ, ತುಂಬ ಆಳವಾಗಿ ಅದರ ಬಗ್ಗೆ ಯೋಚನೆ ಮಾಡಿ ಅನ್ನೋ ಒಂದು ಜ್ಞಾನವನ್ನು ರಾಜನಿಗೆ ನಾಗೇಂದ್ರ ಒಂದು ಪೇಪರ್ನಲ್ಲಿ ಬರೆದುಬಿಟ್ಟು ಕೊಡ್ತಾನೆ. ಈಗ ಮುಂದೆ ಏನಾಗುತ್ತೆ? The king was so delighted with the advice that he made it his motto. He had it embroidered on his pillows and engraved on his cups and plates so that he would not forget it. ರಾಜನು ಈ ಸಲಹೆಯಿಂದ ಭಾಳ ಖುಷಿಯಾಗ್ತಾನೆ. ಅದನ್ನೇ ತನ್ನ ಗುರಿಯನ್ನಾಗಿ ಮಾಡ್ಕೊಂಡ್ಬಿಡ್ತಾನೆ. ಆ ಸಲಹೆಯನ್ನು ಗೋಡೆಗಳ ಮೇಲೆ, ಗ್ಲಾಸ್ಗಳ ಮೇಲೆ, ಪಿಲ್ಲೋ ಕವರ್ಗಳ ಮೇಲೆ ಎಲ್ಲದರಲ್ಲೂ ಅವನೇನು ಮಾಡ್ತಾನೆ, ಅವನ್ನ ಬರೆಸ್ತಾನೆ. Some months later, the king fell ill. The minister and one of the queens had been conspiring to get rid of him. So they bribed the doctor and persuaded him to
ಪಾಯ್ಸನ್ ದ ಕಿಂಗ್ಸ್ ಮೆಡಿಸಿನ್. ಕೆಲವು ತಿಂಗಳ ನಂತರ ರಾಜನಿಗೆ ಸ್ವಲ್ಪ ಮೈಯಲ್ಲಿ ಹುಷಾರಿರಲ್ಲ. ಅವನು ಹಾಸಿಗೆಯನ್ನು ಹಿಡಿದಿರ್ತಾನೆ. ಆ ಸಮಯದಲ್ಲಿ ಏನಾಗುತ್ತೆ, ಅವನ ರಾಜನ ಆಸ್ಥಾನದಲ್ಲಿರುವಂತಹ ಮಂತ್ರಿ ಮತ್ತು ಒಬ್ಬ ರಾಣಿ ಸೇರಿಕೊಂಡು ಅಲ್ಲಿ ಬರುವಂತಹ ರಾಜ್ಯ ವೈದ್ಯನಿಗೆ ರಾಜನ ಔಷಧಿಯಲ್ಲಿ ವಿಷವನ್ನು ಬೆರೆಸಿ ಅವನನ್ನು ಕೊಲ್ಲಲು ಪ್ರಯತ್ನಿಸಲಾಗುತ್ತದೆ. 14th paragraph. When the medicine was brought to the king and he lifted the golden cup to his lips, he read words engraved on it. Think deeply before you do anything without suspecting anything. He thought about the words, lowered the cup and looked at the medicine in it. The doctor, who was watching all this, felt nervous. His guilty conscience made him believe that the king had guessed that his medicine had been poisoned. ಒಂದ್ಸಲ ಏನಾಗುತ್ತೆ, ಆ ಔಷಧಿಯನ್ನು, ಆ ವಿಷಭರಿತ ಔಷಧಿಯನ್ನು ರಾಜನ ಹತ್ರ ತಂದು ಕೊಟ್ಟಾಗ ರಾಜನು ತಾನು ಕಪ್ಪನ್ನು ಎತ್ತಿಕೊಂಡು ಕುಡಿಯುತ್ತಿರುವ ಮುಂಚೆನೇ ಅದರ ಮೇಲೆ ಬರೆದಿರ್ತಕ್ಕಂಥ ಆ ಒಂದು ಸಲಹೆ, ನಾಗೇಂದ್ರ ಕೊಟ್ಟಿರುವಂತಹ ಸಲಹೆಯನ್ನು ಓದುತ್ತಾನೆ. ಥಿಂಕ್ ಡೀಪ್ಲಿ ಬಿಫೋರ್ ಯು ಡೂ ಎನಿಥಿಂಗ್ ಅನ್ನೋದನ್ನು ಓದಿ ಅದರ ಬಗ್ಗೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದನ್ನು ನೋಡಿದ ವೈದ್ಯನೇನು ಮಾಡ್ತಾನೆ, ರಾಜನಿಗೆ ಶಂಕೆಯಾಗಿದೆ, ಅವನಿಗೆ ಏನೋ ಗೊತ್ತಾಗಿದೆ ಅನ್ನೋ ತನ್ನಲ್ಲಿರೋ ತಾನೇ ಭಯಪಟ್ಕೊಂಡು ರಾಜನಿಗೆ ನಾನು ಔಷಧಿಯಲ್ಲಿ ವಿಷ ಬೆರೆಸಿದಿನೇನೋ ಅಂತ ಗೊತ್ತಾಗಿದೆ ಅಂತ ತಾನು ಭಯಪಡಲಿಕ್ಕೆ ಶುರು ಮಾಡ್ತಾನೆ. While the king was thinking, the doctor threw himself at his feet and confessed to everything and prayed to be forgiven. But the king ordered the doctor must be arrested. Then he sent for the minister and the queen and insisted that they drink the poison in his cup. They too fell at the feet and begged for mercy. He ordered them to be hanged and he banished the doctor from his kingdom. ಇಲ್ಲೇನಾಯಿತು, ಆ ರಾಜ ಬರೀ ಯೋಚನೆ ಮಾಡ್ತಿರ್ತಾನೆ, ಅವನಿಗೇನು ಗೊತ್ತಿರೋದಿಲ್ಲ ಅಲ್ಲಿ ಏನಾಗಿದೆ ಅಂತ. ಆಗ ಆ ಸಂದರ್ಭದಲ್ಲಿ ಆ ವೈದ್ಯನು ರಾಜನ ಕಾಲಿಗೆ ಬೀಳ್ತಾನೆ. ನನ್ನನ್ನು ಕ್ಷಮಿಸಿ, ನಾನು ನಿಮ್ಮ ಔಷಧಿಯಲ್ಲಿ ವಿಷವನ್ನು ಬೆರೆಸಿದ್ದೇನೆ ಅಂತ ಹೇಳಿಬಿಟ್ಟು ಆ ಮಂತ್ರಿ ಮತ್ತು ಆ ರಾಣಿಯ ಬಗ್ಗೆ ಎಲ್ಲವನ್ನು ವಿಸ್ತರಿಸಿ ಹೇಳ್ತಾನೆ. ಹೇಳಿದಾಗ ರಾಜನು ಸೈನಿಕನನ್ನು ಕರೆಸಿ ಇವನನ್ನು ಹೊರಗೆ ಹಾಕಿ ಅಂಥೇಳಿ ಮತ್ತೆ ಆ ಮಿನಿಸ್ಟರ್, ಆ ಮಂತ್ರಿ ಮತ್ತು ಅವನ ರಾಣಿಯಾದಂಥ ಆ ರಾಣಿಯನ್ನು ಕರೆಸಿ ಅವರಿಬ್ಬರನ್ನು ವಿಷ ಕುಡಿಯಲು ಒತ್ತಾಯಿಸ್ತಾನೆ. ಅವರು ಕೇಳದಿದ್ದಾಗ ಅವರು ಕೂಡ ತಮ್ಮ ಪ್ರಾಣಕ್ಕಾಗಿ ಭಿಕ್ಷೆಯನ್ನು ಬೇಡ್ತಾರೆ. ಆಗ ರಾಜ ಏನು ಮಾಡ್ತಾನೆ, ಯಾವುದೇ ರೀತಿಯ ಅವರನ್ನು ಕ್ಷಮೆಯನ್ನು ಕೊಡದೆ ಅವರಿಗೆ ಗಲ್ಲಿಗೆ ಹಾಕಿ ಅಂತ ಹೇಳಿಬಿಟ್ಟು ಆಜ್ಞೆಯ ಮಾಡಿ ಈ ವೈದ್ಯನನ್ನು ಊರ ಹೊರಗೆ ಇಡಲಾಗುತ್ತದೆ ಅಂತ ಹೇಳ್ತಾನೆ. ಏನಾಯಿತು, He made Nagendra his minister and honored him with wealth. ರಾಜನೇನು ಮಾಡ್ತಾನೆ, ನಾಗೇಂದ್ರನನ್ನು ಕರೆ ಕಳಿಸ್ತಾನೆ. ಆಗ ರಾಜನು ನಾಗೇಂದ್ರನನ್ನೇ ತನ್ನ ಮಂತ್ರಿಯನ್ನಾಗಿ ಆಯ್ಕೆ ಮಾಡಿ ಅವನಿಗೆ ಸನ್ಮಾನ ಮಾಡಿ ಅತ್ಯದ್ಭುತ ಸಂಪತ್ತಿ, ಆಸ್ತಿಯನ್ನು ಕೊಡುತ್ತಾನೆ. ಈಗ ನಾಗೇಂದ್ರ ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ, ಸಾಮಾನ್ಯ ಹುಡುಗನಿಂದ ಒಬ್ಬ ಮಂತ್ರಿಯಾದ ಕಥೆ ಇದು. ದ ಬಾಯ್ ಹೂ ಸೋಲ್ಡ್ ವಿಸ್ಡಮ್. ಒಬ್ಬ ಸಣ್ಣ ಬಾಲಕ, ಅವನು ಜ್ಞಾನವನ್ನು ಹಂಚಿದಾಗ, ಮಾರಾಟ ಮಾಡಿದಾಗ. ಇದು ನಾಗೇಂದ್ರನ ಕತೆ. ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ.